ಬಲಹೀನ ಅವಸ್ಥೆಯಲ್ಲಿ ಉಣಲ್ಪಟ್ಟಿದ್ದ ನಮ್ಮನ್ನು ದೇವರು ತನ್ನ ಮಗನೊಂದಿಗೆ ಎಬ್ಬಿಸಿದ್ದಾರೆ. ಕುರೂಪಿಗಳಾಗಿ ಉಣಲ್ಪಟ್ಟಿದ್ದ ನಮ್ಮನ್ನು ದೇವರು ತನ್ನ ಮಗನೊಂದಿಗೆ ಕೋಮಲಗೊಳಿಸಿ ಪುನರುತ್ಥಾನಗೊಳಿಸಿ ಮಹಿಮೆಗೊಳಿಸಿದ್ದಾರೆ. ನಿಂದೆ ಅವಮಾನದಲ್ಲಿ ಉಣಲ್ಪಟ್ಟಿದ್ದ ನಮ್ಮನ್ನು ದೇವರು ತನ್ನ ಪ್ರಭಾವದಿಂದ ಎಬ್ಬಿಸಿದ್ದಾರೆ. ಯೇಸು ಕ್ರಿಸ್ತನಿಗೆ ಸಂಭವಿಸಿದ ಕಾರ್ಯಗಳು ನನಗೂ ಹಾಗೂ ನಿಮಗೂ ಸಂಭವಿಸಿದೆ. ಆಮೆನ್. ಹಲ್ಲೆಲೂಯಾ. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚುತನವಾಗಿದೆ, ಆದರೆ ವಿಶ್ವಾಸಿಸುವ ನಮಗೋ ಶಿಲುಬೆಯ ಸಂದೇಶ ದೇವರ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ನಾನು ಭಂಗ ತರುವೆನು ಎಂಬುದಾಗಿ 1 ಕೊರಿಂಥಿಯರಲ್ಲಿ ನಾವು ಓದ್ಬೋದು. ಶಿಲುಬೆಯ ಸಂದೇಶವನ್ನು ನಮ್ಮ ಜಾಣತನದಿಂದಲೋ ನಮ್ಮ ಜ್ಞಾನದಿಂದಲೋ ತಿಳಿದುಕೊಳ್ಳಕ್ಕೋ ಅರ್ಥಕೊಳ್ಳಕ್ಕೋ ಗ್ರಹಿಸ್ಕೊಳ್ಳಕ್ಕೋ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಶಿಲುಬೆ ಸಂದೇಶ ಲಾಜಿಕಲ್ ಆಗಿದ್ದರೆ ವಿ ಹ್ಯಾವನ್ಟ್ ಪ್ರೀಚ್ ದ ಗಾಸ್ಪಲ್ ಎಟ್. ಶಿಲುಬೆ ಸಂದೇಶ ಲಾಜಿಕಲ್ ಆಗಿದ್ದರೆ ನಾವು ಇನ್ನೂ ಶಿಲುಬೆ ಸಂದೇಶವನ್ನು ಸಾರಿಲ್ಲ ಅಂತ ಅರ್ಥ. ಶಿಲುಬೆ ಸಂದೇಶ ದೇವರ ವಾಕ್ಯದ ಪ್ರಕಾರ ಹುಚ್ಚುತನವಾಗಿ ತೋರಬೇಕು. ಆಮೇಲೆ ಇಟ್ ಸೌಂಡ್ಸ್ ಲೈಕ್ ಮ್ಯಾಡ್ನೆಸ್. ಪವಿತ್ರಾತ್ಮರು ಅದರ ಪ್ರಕಟಣೆಯನ್ನು ನಮಗೆ ನಮ್ಮ ಹೃದಯದೊಳಗೆ ತಂದು ಕೊಡದೇ ಇದ್ದರೆ ಶಿಲುಬೆ ಸಂದೇಶವನ್ನು ನಮ್ಮ ಜ್ಞಾನದಿಂದಲೋ ಜಾಣತನದಿಂದಲೋ ನಮಗೆ ಗ್ರಹಿಸಲು ಸಾಧ್ಯವೇ ಇಲ್ಲ. ಯೇಸುವಿನ ಸಾವು ಯೇಸುವಿನ ವೈಯಕ್ತಿಕವಾದ ಸಾವಾಗಿತ್ತಿಲ್ಲ, ಅದು ಇಡೀ ಮನುಕುಲದ ಸಾವಾಗಿತ್ತು. ಪಾಪದ ವೇತನ ಏನು? ಮರಣವಾಗಿದೆ. ಆಮೇಲೆ ಆಗ ಯೇಸು ಸತ್ತ ಸಾವು ಆತನ ವೈಯಕ್ತಿಕವಾದ ಸಾವಾಗಿರಲಿಲ್ಲ, ಅದು ಇಡೀ ಮನುಕುಲದ ಸಾವಾಗಿತ್ತು. ನಾವು ಮುಂದೆ ಒಂದು ದಿನ ಸಾಯಬೇಕಾಗಿದ್ದ ಸಾವನ್ನೇ ಯೇಸು ಈಗ ಸಂಪೂರ್ಣವಾಗಿ ತನ್ನ ಶರೀರದಲ್ಲಿ ಸವಿದು ನೋಡಿದ್ದಾರೆ. ಜೀವದಿಂದಿರುವಾಗಲೇ ನಮ್ಮ ಶರೀರಗಳು ಮಹಿಮೆ ಹೊಂದಬೇಕು ಎಂಬ ಉದ್ದೇಶದಿಂದ ಯೇಸು ಕ್ರಿಸ್ತರು ತನ್ನ ಶರೀರದಲ್ಲಿ ಸಾವನ್ನು ಅನುಭವಿಸಿದ್ರು. ತಂದೆ ದೇವರು ಶಿಲುಬೆಯನ್ನು ನೋಡಬೇಕಾದ್ರೆ ಅಲ್ಲಿ ಸತ್ತಿರೋದು ತನ್ನ ಮಗ ಮಾತ್ರವಲ್ಲ, ಇಡೀ ಮನುಕುಲವೇ ಅವನೊಂದಿಗೆ ಸಾವನ್ನು ಅಪ್ಪಿದೆ. ಹುಚ್ಚುತನವಾಗಿ ತೋರುವ ಒಂದು ದೊಡ್ಡ ಸತ್ಯ ಏನು ಅಂತ ಹೇಳಿದ್ರೆ, ಆ BP, ಥೈರಾಯ್ಡು, ಶುಗರು, ಕೆಮ್ಮು, ದಮ್ಮು, ಅಲರ್ಜಿ, ಸೊಂಟ ನೋವು, ಮೈಗ್ರೇನ್, ಕ್ಯಾನ್ಸರ್, ಏಡ್ಸು, ಅನೇಕ ಮಾರಕವಾದ ರೋಗಗಳಿಂದ ತುಂಬಿದ ಆ ಹಳೆಯ ಶರೀರ, ಆ ಆದಾಮ್ಯ ಶರೀರ ಯೇಸುವಿನೊಂದಿಗೆ ಸತ್ತು ಹೋಗಿದೆ. ಆಮೇನ್. ಬಲಹೀನತೆಗೆ, ರೋಗಕ್ಕೆ, ನಾಶಕ್ಕೆ, ಅಳಿವಿಗೆ, ಕೊಳೆಯುವಿಕೆಗೆ ಗುರಿಯಾಗಿದ್ದಂಥ ಆ ಶರೀರ ಯೇಸು ಕ್ರಿಸ್ತನೊಂದಿಗೆ ಸತ್ತು ಉಣಲ್ಪಟ್ಟಿದೆ. ಈಗ ನಾವು ಕೇಳಿಸ್ಕೊಂಡ ಸತ್ಯ ಒಂದು ಹುಚ್ಚುತನವಾಗಿ ನಮ್ಗೆ ಅನಿಸಿದ್ರು, ಯಾರೆಲ್ಲ ಈ ಹುಚ್ಚುತನವೆಂಬ ಸಂದೇಶದಲ್ಲಿ ನಂಬಿಕೆ ಇಡ್ತಾರೋ ಅವರಲ್ಲಿ ದೇವರ ಮಹಿಮೆ ಪ್ರಕಟ ಆಯ್ತದೆ. ಆಮೇನ್. ಶಿಲುಬೆಯ ಸಂದೇಶವನ್ನು ನಮ್ಮ ಜ್ಞಾನವನ್ನು ಉಪಯೋಗಿಸಿ ಅಥವಾ ನಮ್ಮ ಜಾಣತನವನ್ನು ಉಪಯೋಗಿಸಿ ನಾವು ತಿಳ್ಕೊಳಕ್ಕೆ ಹೋಗಬಾರ್ದು. ಆಮೇನ್. ಶಿಲುಬೆಯ ಸಂದೇಶ ವಿನಾಶ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚುತನವಾಗಿದೆ, ಆದರೆ ವಿಶ್ವಾಸಿಸುವ ನಮಗೋ ಅದು ದೇವರ ಶಕ್ತಿಯಾಗಿದೆ. ಈಗ ನಿಮ್ಮ ಶರೀರದಲ್ಲಿ ಅನುಭವಿಸುತ್ತಿರುವ, ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತಿರುವ ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು, ಅದು ಯೇಸುವಿನೊಂದಿಗೆ ಸತ್ತು ಸಮಾಧಿಯಾಗಿದೆ. ಹಲ್ಲೆಲೂಯಾ. ಈ ಒಂದು ಸತ್ಯವನ್ನು ನಮ್ಮ ಹೃದಯದಿಂದ ನಂಬಿ ಬಾಯಿಂದ ನಾವು ನಿವೇದಿಸುವಾಗ ರಕ್ಷಣೆಯನ್ನು ನಾವು ಈ ಶರೀರದಲ್ಲಿ, ಈ ಜೀವಿತದಲ್ಲಿ ನಾವು ಅನುಭವಿಸ್ಬೋದು. ರಕ್ಷಣೆಯ ಪರಿಪೂರ್ಣತೆಯನ್ನು ನಮ್ಮ ಶರೀರದಲ್ಲಿಯೂ ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಅನುಭವಿಸಬಹುದು. ಆಮೇನ್. ಬಿದ್ದು ಹೋದ, ರೋಗಗ್ರಸ್ತವಾದ, ಶಾಪಗ್ರಸ್ತವಾದ, ಅಳಿವಿಗೆ, ವಿನಾಶಕ್ಕೆ, ಮರಣಕ್ಕೆ, ಮುಪ್ಪಿಗೆ ಒಳಗಾಗಿದ್ದಂತಹ, ಗುರಿಯಾಗಿದ್ದಂತಹ ಶರೀರ ಯೇಸು ಕ್ರಿಸ್ತನೊಂದಿಗೆ ಸತ್ತು ಉಣಲ್ಪಟ್ಟಿದೆ. ಅದರಂತೆ ಆತನ ಪುನರುತ್ಥಾನದಲ್ಲಿ ಹೊಸ ಸೃಷ್ಟಿಗಳಾಗಿ ಮಾರ್ಪಟ್ಟಿದ್ದೇವೆ. ಆಮೇನ್. ಬಲಹೀನ ಅವಸ್ಥೆಯಲ್ಲಿ ಉಣಲ್ಪಟ್ಟಿದ್ದ ನಮ್ಮನ್ನು ದೇವರು ತನ್ನ ಮಗನೊಂದಿಗೆ ಎಬ್ಬಿಸಿದ್ದಾರೆ. ಕುರೂಪಿಗಳಾಗಿ ಉಣಲ್ಪಟ್ಟಿದ್ದ ನಮ್ಮನ್ನು
ದೇವರು ತನ್ನ ಮಗನೊಂದಿಗೆ ಕೋಮಲಗೊಳಿಸಿ ಪುನರುತ್ಥಾನಗೊಳಿಸಿ ಮಹಿಮೆಗೊಳಿಸಿದ್ದಾರೆ. ಏನು ಇಲ್ಲದವರಾಗಿ ಬಡವರಾಗಿ ಉಣಲ್ಪಟ್ಟಿದ್ದ ನಮ್ಮನ್ನು ದೇವರು ಐಶ್ವರ್ಯವಂತರನ್ನಾಗಿಸಿ ತನ್ನ ಮಗನೊಂದಿಗೆ ಪುನರುತ್ಥಾನಗೊಳಿಸಿ ಮಹಿಮೆಗೊಳಿಸಿದ್ದಾರೆ. ಹಲ್ಲೆಲೂಯಾ. ನಿಂದೆ ಅವಮಾನದಲ್ಲಿ ಉಣಲ್ಪಟ್ಟಿದ್ದ ನಮ್ಮನ್ನು ದೇವರು ತನ್ನ ಪ್ರಭಾವದಿಂದ ಎಬ್ಬಿಸಿದ್ದಾರೆ. ಯೇಸು ಕ್ರಿಸ್ತನ ಸಾವು ನಮ್ಮ ಸಾವಾಗಿದೆ. ಯೇಸು ಕ್ರಿಸ್ತನ ಉಣುವಿಕೆ ನಮ್ಮ ಉಣುವಿಕೆಯಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನ ನಮ್ಮ ಪುನರುತ್ಥಾನವಾಗಿದೆ. ಯೇಸು ಕ್ರಿಸ್ತನ ಸಾವು, ಉಣುವಿಕೆ, ಪುನರುತ್ಥಾನ ಹಾಗೂ ಅವರ ಗ್ಲೋರಿಫಿಕೇಶನ್, ಅವರ ಸ್ವರ್ಗಾರೋಹಣದಲ್ಲಿ ನಮ್ಮನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇನ್. ಯೇಸುವಿಗೆ ಸಂಭವಿಸಿರುವ ಕಾರ್ಯಗಳು ನಮಗೂ ಸಂಭವಿಸಿದೆ. ತಂದೆ ದೇವರ ಪ್ರಕಾರ ನಾವು ಸಾಯಬೇಕಾಗಿದ್ದ ಸಾವನ್ನ ಯೇಸು ಈಗಾಗಲೇ ಸವಿದು ನೋಡಿದ್ದಾರೆ. ತಂದೆ ದೇವರ ಪ್ರಕಾರ ನಮ್ಮ ಸಾವು, ನಮ್ಮ ಉಣುವಿಕೆ, ನಮ್ಮ ಪುನರುತ್ಥಾನ, ನಮ್ಮ ಗ್ಲೋರಿಫಿಕೇಶನ್ ಇದೆಲ್ಲವೂ ಈಗಾಗಲೇ ನಡೆದು ಹೋದಂತ ಒಂದು ಕಾರ್ಯವಾಗಿದೆ. ಆಮೇನ್. ಎಷ್ಟು ಹೆಚ್ಚಾಗಿ ನಾವು ಇದರ ಕುರಿತು ಧ್ಯಾನಿಸ್ತೇವೋ ಅಷ್ಟು ಹೆಚ್ಚಾಗಿ ನಮ್ಮ ಶರೀರ ಮಹಿಮೆಯಿಂದ ಮಹಿಮೆಗೆ ರೂಪಾಂತರಗೊಳ್ಳುತ್ತದೆ. ಆಮೇನ್. ಯೇಸು ಕ್ರಿಸ್ತನ ಸಾವು, ಉಣುವಿಕೆ ಹಾಗೂ ಪುನರುತ್ಥಾನದ ಮೂಲಕ ನನ್ನಲ್ಲಿ ನೀವು ಈಗಾಗಲೇ ಸಾಧಿಸಿರುವ ಮಹತ್ತರವಾದ ಕಾರ್ಯವನ್ನ ಕಾಣುವಂತೆ ಡ್ಯಾಡಿ ನನ್ನ ಹೃದಯವನ್ನ ಜ್ಞಾನದ ಆತ್ಮದಿಂದಲೂ ಪ್ರಕಟಣೆಯ ಆತ್ಮದಿಂದಲೂ ಪ್ರಕಾಶಿಸಿರಿ ಅಂತ ನೀವು ದಿನನಿತ್ಯ ಪ್ರಾರ್ಥಿಸಿರಿ. ಆಮೇನ್. ಮಹಿಮೆಯಿಂದ ಮಹಿಮೆಗೆ, ಬಲದಿಂದ ಬಲಕ್ಕೆ ತಂದೆ ದೇವರು ತನ್ನ ಆತ್ಮನ ಮೂಲಕ ನಿಮ್ಮನ್ನ ಮಾರ್ಪಡಿಸ್ತಾರೆ. ಆಮೇನ್.